ನಿಮ್ಮ ಪ್ರೀತಿಯ ಸುಹಾಸಿನಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಆರೋಗ್ಯವೇ ಭಾಗ್ಯ ಅಂತಾರೆ. ಆರೋಗ್ಯ ಭಾಗ್ಯಕ್ಕೆ ವ್ಯಾಯಾಮ ಕೂಡ ಅತಿ ಅವಶ್ಯಕ. ಪ್ರತಿನಿತ್ಯ ನಾವು ವ್ಯಾಯಾಮನ ಮಾಡೋದ್ರಿಂದ ನಮ್ಮ ಶರೀರ ಕೂಡ ಸಮತೋಲನವನ್ನು ಕಾಪಾಡ್ಕೋಬಹುದು, ಜೊತೆಗೆ ನಮ್ಮ ಮನಸ್ಸು ಕೂಡ ಲವಲವಿಕೆಯಿಂದ ಕೂಡಿರುತ್ತೆ. ಇತ್ತೀಚಿನ ಒಂದು ಅಧ್ಯಯನದ ಪ್ರಕಾರ ಪ್ರತಿನಿತ್ಯ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಹಾರ್ಟ್ ಕೂಡ ಇನ್ನಷ್ಟು ಯಂಗ್ ಆಗಿರುತ್ತೆ ಅಂತ ಅಧ್ಯಯನ ಹೇಳುತ್ತೆ. ಸೊ ಈ ಒಂದು ಎಕ್ಸಸೈಸ್ ಮಷೀನಲ್ಲಿ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಆರೋಗ್ಯದ ಸಮಸ್ಯೆ ಯಾವ ರೀತಿ ಸುಧಾರಿಸುತ್ತೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ನಿವೇದಿತಾ ಅವರೇ, ಆರೋಗ್ಯ ಸಮಸ್ಯೆಗೆ ಎಕ್ಸಸೈಸ್ ಮಷೀನ್ ಯಾವ ರೀತಿ ಹೆಲ್ಪ್ಫುಲ್ ಆಗುತ್ತೆ? ಈಗ ಮಾಮೂಲಿ ಇವಾಗ ಕೆಲವ್ರಿಗೆ ಸುಸ್ತಿರುತ್ತೆ ಜಾಸ್ತಿ, ಇವಾಗ ಪ್ರೋಟೀನ್ಸ್ ಕಮ್ಮಿ ಇರುತ್ತೆ, ಕ್ಯಾಲ್ಶಿಯಂ ಕಮ್ಮಿ ಇರುತ್ತೆ, ಅಂಥವ್ರಿಗೆ ಈ ಅವ್ರು ಕೊಡೋ ಡಾಕ್ಟರ್ಸ್ ಕೊಡೋ ಡಯಟ್ ಜೊತೆಗೆ ಈ ಎಕ್ಸಸೈಸ್ ಮಾಡಿದಾಗ ಅದು ಬ್ಲಡ್ ಸರ್ಕ್ಯುಲೇಷನ್ ಇದರಲ್ಲಿ ಹೆಚ್ಚಾಗುತ್ತೆ. ಇವಾಗ ಕೆಲವ್ರಿಗೆ ಇವಾಗ ಡಯಾಬಿಟೀಸ್ ಇರೋರಿಗೆ ಅದರ ಶುಗರ್ ಕಂಟೆಂಟು ಕೆಲವು ಸೆಲ್ಸಲ್ಲಿ ಮಾತ್ರ ಅಕ್ಯುಮುಲೇಟ್ ಆಗಿಬಿಟ್ಟಿರುತ್ತೆ. ಸೊ ಅವ್ರಿಗೆ ಯಾವಾಗೂ ಶುಗರ್ ಲೆವೆಲ್ ಹೈ ಇರುತ್ತೆ. ಹಾಗಾಗಿ ಇವಾಗ ಈ ಎಕ್ಸಸೈಸ್ ಮಾಡಿದಾಗ ಇವಾಗ ಎಕ್ಸಾಂಪಲ್ ಡಯಾಬಿಟಿಕ್ ಪೇಷಂಟ್ಸ್ಗೆ ಈ ಶುಗರ್ ಲೆವೆಲ್ ಹೆಚ್ಚಾದಾಗ ಇದನ್ನ ಮಾಡಿ ಈ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ಅವ್ರಿಗೆ ಏನಾಗುತ್ತೆ, ಆ ಸೆಲ್ಸ್ನಲ್ಲಿ ಇರೋ ಆ ಶುಗರ್ ಕಂಟೆಂಟ್ ಎಲ್ಲ ಕಡೆಗೂ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ. ಇವಾಗ ಎಲ್ಲ ಕಡೆಗೆ ಅದನ್ನ ಸಪ್ಲೈ ಮಾಡುತ್ತೆ. ಈ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾದಾಗ ಆಟೋಮೆಟಿಕಲಿ ರಕ್ತ ಕೂಡ ಹೆಚ್ಚಾಗುತ್ತೆ, ಈ ಬ್ಲಡ್ ಶುಗರ್ ಕೂಡ ಕಮ್ಮಿ ಆಗುತ್ತೆ. ಇವಾಗ ನಮ್ಮ ಹತ್ರ ಕೆಲವು ಕಸ್ಟಮರ್ಸ್ ಇದ್ದಾರೆ, ಮೋರ್ ದೆನ್ 300 ಕಸ್ಟಮರ್ಸ್ ನಮ್ಮ ಹತ್ರ ಇನ್ಸುಲಿನ್ ತಗೊಳ್ಳೋರು ಬಂದಿದ್ರು. ಅವ್ರಿಗೆ ಇವಾಗ ಇಲ್ಲಿ ಎಕ್ಸಸೈಸ್ ಮಾಡಿ ಮಾಡಿ ಇನ್ಸುಲಿನ್ ಕಮ್ಮಿ ಮಾಡಿದ್ದಾರೆ, ಕೆಲವ್ರು ಇನ್ಸುಲಿನ್ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಹೆಲ್ತ್ ಕೂಡ ಈ ಬ್ಲಡ್ ಪ್ರಕಾರ ಆಗಲಿ ಹಾರ್ಟ್ ಪ್ರಕಾರ ಆಗಲಿ ತುಂಬಾನೇ ಅಡ್ವಾಂಟೇಜಸ್ ಇದೆ. ಓಕೆ, ಸ್ಪೆಷಲ್ ಆದಂಥ ಎಕ್ಸಸೈಸ್ನ ಮಾಡಿಸ್ತಾರೆ ಈ ಎಕ್ಸಸೈಸ್ ಮಷೀನ್ ಮೂಲಕ ಡಯಾಬಿಟಿಸ್ ಪೇಷಂಟ್ಗೋಸ್ಕರನೇ? ಎಲ್ಲ ಸೇಮ್ ಆಗೇ ಇರುತ್ತೆ. ಏನಂದ್ರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಕೇರ್ ಜಾಸ್ತಿ ತಗೊಳ್ತೀವಿ. ಇವಾಗ ಕೆಲವರು ಸೆನ್ಸಿಟಿವ್ ಪೇಷಂಟ್ಸ್ ಇರ್ತಾರೆ, ಕೆಲವು ಹೆಂಗ್ ಮಾಡಿದ್ರು ಪರವಾಗಿಲ್ಲ ನಾವು ಕಮ್ಮಿ ಆದ್ರೆ ಸಾಕು ಅಂತಾರೆ. ಅಂಥವ್ರಿಗೆಲ್ಲ ಅವ್ರವ್ರ ಪ್ರಕಾರ ಹೆಂಗ್ ಕೇಳ್ತಾರೆ, ಅವ್ರಿಗೆ ಹೆಂಗ್ ಕಂಫರ್ಟೇಬಲ್ ಆಗಿರುತ್ತೆ ಹಾಗೆ ಆ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ. ಓಕೆ, ಇದರಿಂದ ಬ್ಯಾಕ್ ಪೇನ್ ಮತ್ತು ಶೋಲ್ಡರ್ ಪೇನ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಅಂದರೆ ಆ ಪೇನ್ಗಳನ್ನು ನಾವು ಏನಾದರೂ ಪರಿಹಾರ ಮಾಡ್ಕೋಬೋದಾ ಈ ಒಂದು ಎಕ್ಸಸೈಸ್ ಮಷೀನ್ನ ಮೂಲಕ? ನಾನು ಆಗಲೇ ಹೇಳ್ದಂಗೆ ಪ್ರತಿ ಅಂಗಕ್ಕೂ ಒಂದೊಂದು ಎಕ್ಸಸೈಸ್ ಇದೆ. ಆದರೆ ನಾವು ಏನು ರೆಕಮೆಂಡ್ ಮಾಡ್ತೀವಿ ಅಂದರೆ 1 hour ಎಕ್ಸಸೈಸ್ ಅಂದರೆ ನಾವು ಕೊಟ್ಟಿರೋ 6 ಟೇಬಲ್ನ ಮಾಡಿದ್ರೇನೆ ಫುಲ್ ಇವಾಗ ಫಿಟ್ನೆಸ್ ಇರುತ್ತೆ ಬಾಡಿ ಕೂಡ. ಇವಾಗ ಒಂದಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕೋಗಿ ಇನ್ನೊಂದಾಗಿ ಅದು ಸೈಡ್ ಎಫೆಕ್ಟ್ಸ್ ಆಗಿ ಅದೆಲ್ಲ ಇದ್ರಲ್ಲಿ ಇಲ್ಲ. ಒಂದೇ ಒಂದು ಮಾಡಬಹುದು. ನಾವು ಹೇಳೋದು ಎಲ್ಲ ಮಾಡಿ ಇನ್ನ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ. ಇವಾಗ ಒಂದ್ರ ಬಗ್ಗೆ ನೋಡ್ಕೊಂಡು ನಾವು ಆರೋಗ್ಯ ನೋಡ್ಕೊಳ್ಬಹುದು, ಎಲ್ಲ ರೀತಿಯಾಗಿ ಇವಾಗ ನಾವು ಪ್ರಿಕಾಷನ್ಸ್ ತಗೊಳ್ಬಹುದು. ಬೇರೆ ರೀತಿ ನೋವು ಇಲ್ದಿರಾ ಆ ಥರ ಕೂಡ ನಾವು ಪ್ರಿಕಾಷನ್ಸ್ ತಗೊಳ್ಬಹುದು. ಓಕೆ, ಈ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ತುಂಬಾ ಕಾನ್ಶಿಯಸ್ ಆಗಿರ್ತಾರೆ, ಅವರ ಒಂದು ಫಿಗರ್ ಕಾನ್ಶಿಯಸ್ ಆಗಿರ್ಬೋದು, ಫಿಟ್ ಅಂಡ್ ಫೈನ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಈಗ ಥೈಸ್ ತುಂಬಾ ಇದೆ, ಥೈಸ್ನ ನಾವು ಕಮ್ಮಿ ಮಾಡ್ಕೋಬೇಕು ಅಂತ ಅಂದ್ರೆ ಈ 6 ಟೇಬಲ್ ಅಲ್ಲಿ ಥೈಸ್ ಮೇಲೆ ಯಾವ ರೀತಿ ವರ್ಕೌಟ್ ಮಾಡ್ಕೋಬಹುದು? ಇದರಲ್ಲಿ ಸ್ಟ್ರೆಚ್ ಟೇಬಲ್ ಅಂತ ಒಂದಿರುತ್ತೆ, ಅದು ಥೈಸ್ ಮಾಡುತ್ತೆ. ಆದ್ರೆ ನಾವು ಏನ್ ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಎಲ್ಲ 6 ಟೇಬಲ್ ಮಾಡಬೇಕು. ಇವಾಗ ಫಸ್ಟ್ ಒನ್ ಏನ್ ಬರುತ್ತೆ, ಸ್ಯಾಂಡ್ ಬ್ಯಾಗ್ ಟೇಬಲ್ ಬರುತ್ತೆ. ಅದ್ ಬಂದ್ಬಿಟ್ಟು ಇವಾಗ ಹಿಪ್ ಬರುತ್ತೆ, ಅದು ಇದು ಸೊಂಟಕ್ಕೆ ಬರುತ್ತೆ. ಕೆಲವರು ಇವಾಗ ಅಯ್ಯೋ ನನ್ನ ಸೊಂಟ ತುಂಬಾ ಅಗಲ ಇದೆ, ನಾನು ಒಂದೇ ರೀತಿಯ ಡ್ರೆಸ್ ಹಾಕೋಬೇಕು, ಆ ತರ ಎಲ್ಲ ಇವಾಗ ತುಂಬಾ ಕಾನ್ಶಿಯಸ್ ಆಗ್ಬಿಡ್ತಾರೆ, ಪಬ್ಲಿಕ್ ಹೋಗಕ್ಕೆ ಆಗೋದಿಲ್ಲ. ಅಂತವ್ರು ಇವಾಗ ಸ್ಯಾಂಡ್ ಬ್ಯಾಗ್ ಎಕ್ಸಸೈಸ್ ಮಾಡ್ಬೋದು. ಇವಾಗ ಲೆಗ್ ಟೇಬಲ್ ಮಾಡೋರು ಇವಾಗ ಕಾಲ್ ತುಂಬಾ ದಪ್ಪ ಇರುತ್ತೆ, ಕೆಲವ್ರಿಗೆ ಬಾಡಿ ತುಂಬಾ ಸಣ್ಣ ಇರುತ್ತೆ, ಅಂತವ್ರಿಗೆ ಈ ಲೆಗ್ ಟೇಬಲ್ ಮಾಡ್ಬೋದು. ಆಮೇಲೆ ಸಿಟಪ್ ಎಕ್ಸಸೈಸ್ ಅಂದ್ರೆ ಕುತ್ಕೊಂಡ್ರೆ ಕೆಲವ್ರಿಗೆ ಬೆನ್ನು ನೋವು ಬರುತ್ತೆ, ಆಮೇಲೆ ಕತ್ ನೋವು ಬರುತ್ತೆ, ಆ ತರ ಎಲ್ಲ ಕೆಲವು ವೀಕ್ನೆಸ್ ಗಳಿರುತ್ತೆ. ಸೊ ಇವಾಗ ನರ್ವ್ಸ್ ಕೆಲವ್ರಿಗೆ ವೀಕ್ನೆಸ್ ಇರುತ್ತೆ, ಅಂತವರೆಲ್ಲ ಈ ಸಿಟಪ್ ಟೇಬಲ್ ಮಾಡ್ಬೋದು. ಆದ್ರೆ ನಾವೇನ್ ರಿಕಮೆಂಡ್ ಮಾಡ್ತೀರಿ 6 ಟೇಬಲ್ ಮಾಡಬೇಕು. ಇವಾಗ ಎಲ್ಲಾ ರೀತಿಯಿಂದ ನಾವು ಎಕ್ಸಸೈಸ್ ಮಾಡಿ ಬಾಡಿಗೆ ಒಂದು ವಾರ್ಮ್ ಅಪ್ ಕೊಟ್ಟಾಗ ಆರೋಗ್ಯ ಕೂಡ ಅದೇ ತರ ಮೇಂಟೈನ್ ಆಗುತ್ತೆ. ಇವಾಗ ನಾವೇನೇ ಪ್ರೋಟೀನ್ಸ್ ತಗೊಂಡ್ರು ಅದು ಕೂಡ ಕರೆಕ್ಟ್ ರೀತಿಯಲ್ಲಿ ಇವಾಗ ಸ್ಪ್ರೆಡ್ ಆಗುತ್ತೆ ಬಾಡಿಲಿ ಕೂಡ. ಓಕೆ, ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಬೇರೆ ಎಕ್ಸಸೈಸ್ ಸೆಂಟರ್ಗಳಿಗೆ ಹೋದರೆ ನಾವು ಆಲ್ಮೋಸ್ಟ್ ನಾವು ಹೇಳೋದು ಇಲ್ಲ ನನಗೆ ಬ್ಯಾಕ್ ಪೇನ್, ಈಗ ಹಿಪ್ ಆಗಿರ್ಬೋದು, ಥೈಸ್ ಆಗಿರ್ಬೋದು ಜಾಸ್ತಿ ಇದೆ, ನಾನು ಇದನ್ನು ರೆಡ್ಯೂಸ್ ಮಾಡ್ಕೋಬೇಕು ಅಂತ ನಾವು ಓನ್ಲಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಮಾತ್ರ ವರ್ಕೌಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇದು ಹಾಗಲ್ಲ, ಎಲ್ಲಾದ್ರ ಮೇಲೂ ವರ್ಕೌಟ್, ಇಡೀ ಬಾಡಿ ನಾವು ಮೇಂಟೈನ್ ಮಾಡ್ಕೋಬೋದು ಅಂತ. ಸೊ ಇದು ತುಂಬ ಒಳ್ಳೆಯ ಇದು ಕಾನ್ಸೆಪ್ಟು ಅಂತಲೇ ಹೇಳ್ಬೋದು. ಇನ್ನೊಂದು ಒಬೆಸಿಟಿ ಮೇಲೆ ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಒಬೆಸಿಟಿ ಅಂದರೆ ಇವಾಗ ಹೆಂಗಸರಿಗೆ ಜಾಸ್ತಿ ಕೊಬ್ಬಿನಾಂಶ ಸೇರ್ತಾ ಅದು ಒಂದು ಪಾಯಿಂಟ್, ಇವಾಗ ಒಂದು ಲೆವೆಲ್ ರೀಚ್ ಆದಮೇಲೆ ಬರೀ ನೀರಿನ ಅಂಶ ಸೇರ್ತಾ ಇರತ್ತೆ ಮೈಗೆ. ಅವ್ರು ಹೇಳ್ತಾರೆ ನಮ್ಮ ಹತ್ರ ಬಂದು, ಇವಾಗ ನಾವು ಎಷ್ಟೇ ಎಕ್ಸಸೈಸ್ ಮಾಡ್ತೀರಿ ಅದು ಕಮ್ಮಿ ಆಗ್ತಾ ಇಲ್ಲ ಬಾಡಿ, ನಾವು ವಾಕಿಂಗ್ ಮಾಡ್ತೀರಿ, ಇದು ಮಾಡ್ತೀರಿ ಅದು ಮಾಡ್ತೀರಿ, ಕಮ್ಮಿ ಆಗ್ತಾ ಇಲ್ಲ ಬಾಡಿ ಅಂತಾರೆ. ಅಂಥವ್ರಿಗೆ ಈ ಎಕ್ಸಸೈಸ್ನ ನಾವು ರೆಕಮೆಂಡ್ ಮಾಡ್ತೀವಿ. ಯಾಕಂದರೆ ಇವ್ರು ಇದರಲ್ಲಿ ಇವಾಗ ಏನಾಗುತ್ತೆ, ಸ್ವಲ್ಪ ಎಕ್ಸಸೈಸ್ ಮಾಡಿದ ತಕ್ಷಣ ದಪ್ಪ ಇರೋರಿಗೆ ಸುಸ್ತಾಗ್ಬಿಡುತ್ತೆ, ಆಮೇಲೆ ಅವ್ರಿಗೆ ಒಂಥರ ಆಗ್ಬಿಡುತ್ತೆ, ತಿರ್ಗಾ ಎಕ್ಸಸೈಸ್ ಮಾಡೋಕ್ಕಾಗೋದಿಲ್ಲ, ಬಾಡಿ ಪೇನ್ಸ್ ಬಂದ್ಬಿಡುತ್ತೆ. ಆದರೆ ಇದರಲ್ಲಿ
ಬಾಡಿ ಪೇನ್ಸ್ ಬರೋದಿಲ್ಲ. ಯಾಕಂದ್ರೆ ಇದು ಅದಾಗದೇ ಮಾಡಿಸೋದ್ರಿಂದ ನಮ್ಗೆ ಅಷ್ಟು ನಾವು ವರ್ಕೌಟ್ ಮಾಡ್ತೀರಾ, ಅಯ್ಯೋ ನಾವು ಎಕ್ಸಸೈಸ್ ಮಾಡ್ತೀರಿ ಅಂತ ಅನ್ಸೋದಿಲ್ಲ. ಡೈರೆಕ್ಟ್ ಆಗಿ ಅದಾಗದೇ ನಮ್ಗೆ ಎಕ್ಸಸೈಸ್ ಮಾಡಿಸೋದ್ರಿಂದ ವೆಯ್ಟ್ ಕೂಡ ಕಮ್ಮಿ ಆಗುತ್ತೆ. ಜೊತೆಲಿ ಆ ಕೊಬ್ಬಿನಾಂಶ ಸೇರೋದು ಕೂಡ ಈ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗೋದ್ರಿಂದ ಈ ಫ್ಯಾಟ್ ಸೇರಿರೋದ್ ಕಡೆ ಎಲ್ಲ ಕೂಡ ಬ್ಲಡ್ ಸೇರಿ ಹೊಸ ಬ್ಲಡ್ ಸೆಲ್ಸ್ ಸೇರಿ ಅದನ್ನ ಈಕ್ವಲೈಸ್ ಮಾಡುತ್ತೆ. ಓಕೆ, ಆಲ್ಮೋಸ್ಟ್ ಎಕ್ಸಸೈಸ್ ಅಂದ ತಕ್ಷಣ ನಾವು ಓಕೆ ಬೊಜ್ಜಿದೆ ತುಂಬ, ಇಲ್ಲ ನಾವು ದಪ್ಪ ಇದ್ದೀವಿ ಅದನ್ನು ಕರಗಿಸ್ಕೊಳ್ಳೋಕ್ಕೋಸ್ಕರ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾರೆ. ಆದರೆ ಇದು ಅಂದರೆ ನಮ್ಮಲ್ಲಿ ಮಾನಸಿಕ ಒತ್ತಡ ಇದ್ದರೆ ಅದನ್ನು ಕೂಡ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾದರೆ ಹೌದು, ಇವಾಗ ನಾವು ಎಕ್ಸಸೈಸ್ ಮಾಡುವಾಗ ಅನ್ಕೊಂತೀವಿ ಅಯ್ಯೋ ನಾವು ಈ ಥರ ಎಕ್ಸಸೈಸ್ ಮಾಡ್ತೀರಿ ಬರೀ ಸಣ್ಣ ಆಗೋದಕ್ಕೆ ಅಂತ. ಆದರೆ ಎಕ್ಸಸೈಸ್ ಮಾಡೋವಾಗ ಚಿಂತೆ ಎಲ್ಲ ಇರೋದಿಲ್ಲ ನಮಗೆ. ಕೆಲವು ಟೈಮಲ್ಲಿ ಕಾಮ್ ಆಗಿಬಿಡುತ್ತೆ ಮೈಂಡು. ಅಂತ ಟೈಮಲ್ಲಿ ಚಿಂತೆ ಎಲ್ಲ ಬಿಟ್ಟು ಇವಾಗ ಬರೀ ನಾವು ಎಕ್ಸಸೈಸ್ ಮಾಡಬೇಕು, ಸಣ್ಣ ಆಗಬೇಕು, ಅದ್ರ ಮೇಲೆ ಯೋಚನೆ ಬಿಟ್ಬಿಡ್ತಾರೆ, ಬೇರೆ ಯೋಚನೆಗಳೆಲ್ಲ ಬಿಡ್ತಾರೆ. ಸೊ ಇದನ್ನ ಸ್ಟ್ರೆಸ್ ಬಸ್ಟರ್ ಆಗಿ ಕೂಡ ನಾವು ತಗೊಳ್ಬಹುದು. ಮಾನಸಿಕ ಒತ್ತಡವನ್ನ ಕೂಡ ಕಡಿಮೆ ಮಾಡ್ಕೋಬಹುದು. ಇದು ಓನ್ಲಿ ನಮ್ಮ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ಇಲ್ಲ ನಾವು ಸ್ಲಿಮ್ ಆಗಿರ್ಬೇಕು ಅನ್ನೋದಕ್ಕೆ ಮಾತ್ರ ಅಲ್ಲ, ನಮ್ಮ ಹೆಲ್ತ್ ಬಗ್ಗೆನೂ ಕೂಡ ನಾವು ಈ ಎಕ್ಸಸೈಸ್ ಮೂಲಕ ಕಾನ್ಸಂಟ್ರೇಟ್ ಮಾಡ್ಕೋಬಹುದು. ಹಾಗಾದ್ರೆ ಸೊ ಈ ಫಿಟ್ನೆಸ್ ಮಷಿನ್ ಅನ್ನೋದು ಬೇರೆ ಯಾವ ರೀತಿ ಎಲ್ಲ ವರ್ಕೌಟ್ ಮಾಡ್ಕೋಬಹುದು ನಾವು? ಇದರಲ್ಲಿ ಕಿಕ್ ಬ್ಯಾಕ್ ಅಂತ ಕೂಡ ಇದೆ, ಕಿಕ್ ಬ್ಯಾಕ್ ಟೇಬಲ್ ಅಂತ. ಅದು ಬಂದ್ಬಿಟ್ಟು ಇವಾಗ ನಮ್ಮ ಬೆನ್ನಿನ ಮೂಳೆ ಆಗಿರ್ಬೋದು, ಆಮೇಲೆ ಮೊಣಕಾಲ್ಗಳಾಗಿರ್ಬೋದು, ಆಮೇಲೆ ನಮ್ಮ ಕೆಳಗಿನ ಭಾಗ ಬಾಡಿ ಸೊಂಟದ ಕೆಳಗಿನ ಭಾಗ ಅಂತ ಕಡೆ ಇವಾಗ ದಪ್ಪ ಇರುತ್ತೆ. ಕೆಲವ್ರಿಗೆ ತುಂಬಾನೇ ಹೆಚ್ಚಿನ ಹೆವಿ ಬಾಡಿ ಇರುತ್ತೆ ಕೆಳಗಡೆ, ಅವ್ರಿಗೆ ಆಗ್ಲೇ ಹೇಳ್ದಂಗೆ ಡ್ರೆಸ್ಗಳು ಹಾಕಕ್ಕಾಗೋದಿಲ್ಲ, ಸ್ಯಾರಿ ಹಾಕಿದ್ರೆ ಒಂಥರ ಕಾಣುತ್ತೆ, ಅಂತವ್ರಿಗೆಲ್ಲ ಈ ಟೇಬಲ್ ವರ್ಕ್ ಆಗುತ್ತೆ. ಓಕೆ, ಸೊ ಈಗ ಇದೊಂದು ಕ್ಲಾರಿಫೈ ಆಯಿತು. ಓನ್ಲಿ ಇದು ನಮ್ಮ ಫಿಟ್ನೆಸ್ನ ಕಾಪಾಡೋಕ್ಕಷ್ಟೇ ಅಲ್ಲ, ಮಾನಸಿಕವಾದಂತಹ ಒತ್ತಡವನ್ನು ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೂ ಕೂಡ ನಾವು ಈ ಒಂದು ಎಕ್ಸಸೈಸ್ನ ಯೂಸ್ ಮಾಡ್ಕೋಬೋದು ಅಂತ ಇನ್ನಷ್ಟು ವಿಷಯನ ಇದ್ರ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಈಗ ಒಂದು ಚಿಕ್ಕ ವಿರಾಮದ ನಂತರ ಸುಹಾಸಿನಿ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಮುಂದುವರಿಯುತ್ತೆ.